ಅಳಿಲಿನ ಬೆನ್ನ ಮೇಲೆ 3 ಗೆರೆಗಳು ಬಂದ ಕತೆ ನಿಮಗೆ ಗೊತ್ತೇ? ಒಮ್ಮೆ ಶ್ರೀರಾಮ ಮತ್ತು ವಾನರ ಸೇನೆಯು ರಾವಣನ ವಿರುದ್ಧ ಯುದ್ಧಕ್ಕೆ ಸಿದ್ಧವಾಗುತ್ತಿದ್ದಾಗ ಸಮುದ್ರದಲ್ಲಿ ಸೇತುವೆ ನಿರ್ಮಿಸಬೇಕಾಗಿತ್ತು. ಸಾವಿರಾರು ವಾನರರು ಹಗಲು ರಾತ್ರಿ ಪರ್ವತಗಳಿಂದ ದೊಡ್ಡ ಬಂಡೆಗಳನ್ನು ತಂದು ಸೇತುವೆ ನಿರ್ಮಿಸುವ ಕೆಲಸ ಮಾಡುತ್ತಿದ್ದರು. ಅಲ್ಲಿ ಒಂದು ಅಳಿಲು ತನ್ನ ಬಾಯಲ್ಲಿ ಸಣ್ಣ ಕಲ್ಲುಗಳನ್ನು ಹಿಡಿದುಕೊಂಡು ಸಮುದ್ರ ತೀರದಲ್ಲಿ ಓಡಾಡುತ್ತಿತ್ತು. ಆಗ ಒಬ್ಬ ದೊಡ್ಡ ವಾನರನು ಭಾರವಾದ ಕಲ್ಲನ್ನು ತನ್ನ ಬೆನ್ನ ಮೇಲೆ ಹೊತ್ತುಕೊಂಡು ಅಳಿಲಿನ ಮುಂದೆ ಕಾಲು ಜಾರಿ ಬಿದ್ದನು. ಕೋಪದಲ್ಲಿ ಆ ವಾನರನು ಅಳಿಲನ್ನು ಕೇಳಿದನು, ನೀನು ಇಲ್ಲಿ ಏನು ಮಾಡುತ್ತಿರುವೆ? ಅಳಿಲು ಹೇಳಿತು, ನಾನು ಕೂಡ ಪ್ರಭು ಶ್ರೀರಾಮನಿಗಾಗಿ ಸೇತುವೆ ನಿರ್ಮಾಣಕ್ಕೆ ಸಹಾಯ ಮಾಡುತ್ತಿದ್ದೇನೆ. ಇದನ್ನು ಕೇಳಿದ ವಾನರನು ಜೋರಾಗಿ ನಗುತ್ತಾ ಇತರರಿಗೆ ಹೇಳಿದನು, ಎಲ್ಲರೂ ಕೇಳಿ, ಈ ಅಳಿಲು ತನ್ನ ಸಣ್ಣ ಕಲ್ಲುಗಳಿಂದ ಸೇತುವೆ ಕಟ್ಟುತ್ತಿದೆ. ಇದನ್ನು ಕೇಳಿದ ಕೋಪಿಷ್ಠನಾದ ಮತ್ತೊಬ್ಬ ವಾನರನು ಆ ಅಳಿಲನ್ನು ಬಾಲದಿಂದ ಹಿಡಿದು ದೂರಕ್ಕೆ ಎಸೆದನು. ಇದನ್ನು ನೋಡಿದ ಶ್ರೀರಾಮನು ಅಳಿಲು ಬೀಳುವ ಮೊದಲೇ ಅದನ್ನು ಹಿಡಿದು ಸುರಕ್ಷಿತವಾಗಿ ಕೆಳಗೆ ಇಟ್ಟನು ಮತ್ತು ವಾನರರಿಗೆ ಹೇಳಿದನು, ಗೆಳೆಯರೇ, ನೀವು ದೊಡ್ಡ ಬಂಡೆಗಳನ್ನು ತರುತ್ತೀರಿ, ಆದರೆ ಅವುಗಳ ನಡುವಿನ ಬಿರುಕುಗಳನ್ನು ತುಂಬುವುದು ಈ ಚಿಕ್ಕ ಜೀವಿಗಳ ಕಲ್ಲುಗಳು. ಅದಕ್ಕಾಗಿಯೇ ಸೇತುವೆಗೆ ಬಲ ಸಿಗುತ್ತದೆ. ನಿಮಗೆ ಸಹಾಯ ಮಾಡುವವರೊಂದಿಗೆ ಹೀಗೆ ವರ್ತಿಸಬೇಡಿ. ಇದನ್ನು ಕೇಳಿ ವಾನರರು ನಾಚಿಕೆಯಿಂದ ತಲೆ ತಗ್ಗಿಸಿದರು. ರಾಮನು ಅಳಿಲನ್ನು ಪ್ರೀತಿಯಿಂದ ಕರೆದು, ನನ್ನ ಗೆಳೆಯ, ನಮ್ಮ ಸೇನೆಯಿಂದ ನಿನಗುಂಟಾದ ನೋವಿಗೆ ನಾನು ಕ್ಷಮೆ ಕೇಳುತ್ತೇನೆ. ನೀನು ತೋರಿಸಿದ ಭಕ್ತಿ ಮತ್ತು ಸೇವೆಯು ನನಗೆ ಬಹಳ ಸಂತೋಷ ತಂದಿದೆ. ನಿನ್ನ ಕೆಲಸವನ್ನು ಸಂತೋಷದಿಂದ ಮುಂದುವರಿಸು. ನೀನು ಮಾಡಿದ ಈ ದೊಡ್ಡ ಕಾರ್ಯವನ್ನು ಇನ್ನು ಮುಂದೆ ಬರುವ ಯುಗಗಳಲ್ಲಿಯೂ ಎಲ್ಲರೂ ನಿನ್ನ ಈ ಪ್ರಯತ್ನವನ್ನು ನೆನಪಿಸಿಕೊಳ್ಳುವರು. ಹೀಗೆ ಹೇಳಿ ಭಗವಾನ್ ಅಳಿಲಿನ ಬೆನ್ನ ಮೇಲೆ ತನ್ನ 3 ಬೆರಳುಗಳಿಂದ ಪ್ರೀತಿಯಿಂದ ನೇವರಿಸಿದನು. ಆ ದಿವ್ಯ ಸ್ಪರ್ಶದಿಂದ ಅಳಿಲಿನ ಬೆನ್ನ ಮೇಲೆ 3 ಸುಂದರವಾದ ಗೆರೆಗಳು ಕಾಣಿಸಿಕೊಂಡವು.